ಮನೇಲಿ ಜಗಳ ಆಗಿದೆ ಅನ್ನೋದಕ್ಕಿಂತ ಈ ಆನಂದ್ ಅವ್ರು ನನ್ನ ಜೊತೆ ಮಾತಾಡದೇ ಇರೋದೇ ನಂಗೆ ತುಂಬ ನೋವಾಗ್ತಾ ಇದೆ. ನನ್ನ ಕಷ್ಟ ಸುಖ ದುಃಖ ಎಲ್ಲ ಹೇಳ್ಕೊಳಕ್ಕಿದ್ದಿದ್ದೆ ಅವರೊಬ್ಬರು. ಆದರೆ ಅವರೇ ಈಗ ನನ್ನ ಮಾತು ಕೇಳೋಕ್ಕೆ ರೆಡಿ ಇಲ್ಲ. ನಂಗೆ ಒಂದು ಮಾತಾಡೋಕ್ಕೆ ಅವಕಾಶನೂ ಕೊಡ್ತಾ ಇಲ್ಲ. ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಅಯ್ಯೋ ಪಾರ್ವತಿ, ನಾನು ಅಂದ್ಕೊಂಡಂಗೆ ಇಲ್ಲೇ ಗುಡಿ ಹತ್ರನೇ ಇದ್ದಾಳೆ. ಅಮ್ಮ ಪಾರ್ವತಿ, ನೀನೇನಿಲ್ಲಿ? ಆಂಟಿ ಹೇಗಿದ್ದೀರಾ? ನೀವೇನಿಲ್ಲಿ? ನಾನು ಹಂಗೆ ಗುಡಿಗೆ ಬರೋಂತ ಬಂದಿದ್ದಮ್ಮ. ನಿನ್ನೂ ನಂಗೆ ತುಂಬ ಖುಷಿ ಆಯಿತು. ಅದಿರಲಿ, ಯಾಕೊಂಥರ ಮುಖ ಹತ್ತು ಹತ್ತು ಬಾಡೋಗಿರೋ ಥರ ಇದೆ, ಏನಾಯಿತು ಪಾರ್ವತಿ? ಅಯ್ಯೋ ಆಂಟಿ, ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ಸುಳ್ಳು ಹೇಳ್ಬೇಡಮ್ಮ. ನೀನು ಹತ್ಕೊಂತ ಕುಂತಿದ್ದು ನಾನು ನೋಡಿದ್ದೀನಿ. ನಿನ್ನ ಕಣ್ಣೇ ಹೇಳ್ತಿದೆ ನೀನು ಎಷ್ಟು ಹತ್ತಿದೆಯಾ ಅಂತ. ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ನನ್ನ ಮಕ್ಕಳ ಜೊತೆ ಇದ್ದಾಗ ನಾನು ನೋಡ್ತಾ ಇದ್ನಲ್ಲ, ಆವಾಗ ಎಷ್ಟು ಖುಷಿಯಾಗಿರ್ತಿದ್ದಿ, ಎಷ್ಟು ಲವಲವಿಕೆಯಿಂದ ಇರ್ತಿದ್ದಿ. ಈಗ ಯಾಕೆ ಹಿಂಗಾಗಿದೆಯಾ? ನೀನು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ಯಾ ಅಂತ ಗೊತ್ತಾಯಿತು. ಈಗಲಾದರೂ ಖುಷಿಯಾಗಿರ್ತೀಯಾ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಹತ್ಕೊಂತ ಕೂತಿದ್ಯಾ ಒಬ್ಬಳೇ. ನಿನ್ನ ನೋಡಿದ್ರೇ ಗೊತ್ತಾಗ್ತಾಯಿದೆ ನೀನು ಖುಷಿಯಾಗಿಲ್ಲ ಅಂತ. ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಗಂಡನ ಮನೇಲಿ? ಇಲ್ಲ ಆಂಟಿ, ಹಂಗೇನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಯಾಕೋ ಗುಡಿಗೆ ಬರಬೇಕು ಅಂತ ಅನ್ನಿಸ್ತು, ಹಂಗೆ ಇಲ್ಲೇ ದೇವ್ರ ಹತ್ರ ಬೇಡ್ಕೊತಾ ಇದ್ನಲ್ಲ, ಸ್ವಲ್ಪ ಅಷ್ಟೇ, ಏನಿಲ್ಲ. ಆಫೀಸ್ ವರ್ಕಲ್ಲಿ ಅದು ವರ್ಕೆಲ್ಲ ತುಂಬ ಪ್ರೆಷರ್ ಅನ್ನಿಸ್ತಾ ಇತ್ತಲ್ವಾ, ಹಂಗಾಗಿ ಸ್ವಲ್ಪ ನಿಮ್ಗೆ ಹಂಗೆ ಕಾಣಿಸ್ತಾ ಇದ್ದೀನಿ ಅಷ್ಟೇ. ಆಯಿತು ಪಾರ್ವತಿ, ನಿನಗೆ ನನ್ನ ಹತ್ರ ಕಷ್ಟ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆದರೂ ನೀನು ಒಬ್ಬಳೇ ಕೊರಗಬೇಡಮ್ಮ. ಈ ಥರ ಎಲ್ಲ ಹಿಂಗೆ ಹತ್ಕೊಂತ ಕೂಡಬೇಡ. ನಿಂಗೆ ಹಂಗೂ ಏನಾದರೂ ನನ್ನ ಹತ್ರ ಏನಾದರೂ ಹೇಳ್ಕೋಬೇಕು ಅಂತ ಅನಿಸಿದ್ರೆ ನೀನು ಆರಾಮಾಗಿ ನನ್ನ ಹತ್ರ ಹೇಳ್ಕೊ. ಈಗೀಗ ಫೋನ್ ಮಾಡ್ತಾನೇ ಇಲ್ಲ ನೀನು. ಫೋನ್ ಮಾಡಮ್ಮ ಆವಾಗವಾಗ. ನಿಂಗೆ ಏನಾದರೂ ಕಷ್ಟ ಅನಿಸಿದ್ರೆ ನನ್ನ ಹತ್ರ ಎಲ್ಲ ಹೇಳ್ಕೊ. ನಾನು ನಿನ್ನ ತಾಯಿ ಥರನೇ ಅಲ್ವಾ? ಸರಿ ಆಂಟಿ, ಹಂಗೇನಾದರೂ ಇದ್ದರೆ ನಿಮ್ಮ ಹತ್ರ ಹೇಳ್ಕೊತೀನಿ. ಆಶಾ ಆರಾಮಾಗಿದ್ದಾಳ? ನನಗೂ ಫೋನ್ ಮಾಡೋಕ್ಕಾಗಲಿಲ್ಲ ಆಂಟಿ. ಇದೇ ಮದುವೆ ಆದಮೇಲೆ ಆಫೀಸ್ ವರ್ಕು ಮನೆ ವರ್ಕು ಅಂತ ಹಿಂಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹ್ಞೂ ಅಮ್ಮ, ಆಶಾ ಆರಾಮಾಗಿದ್ದಾಳೆ. ಆವಾಗಿಂದ ಕಾಂಟ್ಯಾಕ್ಟ್ ಇಲ್ಲ ಅಲ್ವಾ ನೀವು ಕಾಲೇಜ್ ಮುಗ್ದಾಗಿಂದ? ಹೌದಮ್ಮ, ಕಾಲ್ ಮಾಡೋಕ್ಕಾಗೇ ಇಲ್ಲ. ಪಾರ್ವತಿ, ನಿಜ ಹೇಳು, ನಿಂಗೇನೋ ಒಂದು ಮನ್ಸಲ್ಲಿ ಕೊರಿತಾ ಇದೆ, ಏನಂತ ಹೇಳ್ಕೊಬೋದಲ್ಲಮ್ಮ. ನಾನೇನು ಬೇರೆ ಅವಳ? ಏನು ಪಾರ್ವತಿ ಮತ್ತೆ ಅಳ್ತಿದ್ಯಲ್ಲ? ಅಳ್ಬೇಡ, ಸುಮ್ಮನಿರು. ಅದು ಏನಾಯಿತು ಅಂತ ಹೇಳ್ಬೋದಲ್ಲ. ಏನಾದರೂ ದುಡ್ಡಿನ ಸಮಸ್ಯೆ ಆಗ್ತಿದ್ಯಾ? ಹಂಗಿದ್ರೆ ಹೇಳು, ನಾನು ಬೇಕಾದ್ರೆ ದುಡ್ಡು ಕೊಡ್ತೀನಿ. ಅಯ್ಯೋ ಆಂಟಿ, ಅದೇನಿಲ್ಲ, ನಾನು ಜಾಬ್ ಮಾಡ್ತಾಯಿದ್ದೀನಿ, ದುಡ್ಡಿಂದೇನೂ ಸಮಸ್ಯೆ ಇಲ್ಲ ಆಂಟಿ. ಮತ್ತೆ ನಿಮ್ಮ ಅತ್ತೆ ಮನೇಲಿ ಏನಾದರೂ ಕಷ್ಟ ಆಗ್ತಿದ್ಯಾ? ಏನಾದರೂ ಕಿರಿಕಿರಿ ಅನ್ನಿಸ್ತಾ ಇದೆಯಾ? ಆಂಟಿ, ನಿಜ ಹೇಳ್ತಿದ್ದೀನಿ ಆಂಟಿ, ನನಗೇನೂ ಪ್ರಾಬ್ಲಮ್ ಇಲ್ಲ. ಗಂಡನ ಮನೇಲೂ ನಾನು ಆರಾಮಾಗಿದ್ದೀನಿ. ಆನಂದ್ ಅವರು ನಂಗೆ ಮದುವೆ ಮುಂಚೆ ಮಾತು ಕೊಟ್ಟಿದ್ರಲ್ಲ, ಚೆನ್ನಾಗಿ ನೋಡ್ಕೋತೀನಿ, ನಿಂಗೆ ಪ್ರತಿಯೊಂದು ವಿಷಯದಲ್ಲಿ ನಾನು ಸಪೋರ್ಟಿವ್ ಆಗಿರ್ತೀನಿ ಅಂತ. ಈಗಲೂ ಅವ್ರು ಅದೇ ಥರನೇ ಇದ್ದಾರೆ ಆಂಟಿ. ನಂಗೆ ಪ್ರತಿಯೊಂದರಲ್ಲೂ ಅವ್ರು ನನಗೆ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಅಂತ ಗಂಡನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಆಂಟಿ. ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಿ ಆಂಟಿ. ನಾನು ನಿನ್ನ ಅರ್ಥ ಮಾಡ್ಕೊಳ್ದೆ ನಿನ್ನೆ ಬೈದ್ಬಿಟ್ಟೆ, ಆದರೂ ನನ್ನ ಬಗ್ಗೆ ಒಳ್ಳೇದೇ ಹೇಳ್ತಿದ್ಯಲ್ಲ ಪಾರ್ವತಿ. ಮತ್ತು ಯಾಕಮ್ಮ ಅಳ್ತಾ ಇದೆಯಾ? ಮನಸ್ಸಲ್ಲಿ ದುಃಖ ಇಲ್ಲ ಅಂದರೆ ಕಣ್ಣೀರು ಬರಲ್ಲ. ಇಲ್ಲ ಆಂಟಿ, ಅದು ಗುಡಿಗೆ ಬಂದಿದ್ನಲ್ಲ, ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಾ ಇತ್ತಾ. ಅದು ಬೇರೆ ನೀವು ಸಿಕ್ಕರಲ್ಲ, ಅದೇ ಹಳೇದೆಲ್ಲ ಸ್ವಲ್ಪ ನೆನಪಾಯಿತು. ನನಗೆ ನಿಮ್ಮನ್ನು ನೋಡಿ ಸ್ವಲ್ಪ ಎಮೋಷ್ನಲ್ ಆದೆ ಅಷ್ಟೇ ಆಂಟಿ. ಪಾರ್ವತಿ, ನೀನು ಹೇಳ್ತಿರೋದು ಸುಳ್ಳು ಅಂತ ಇಬ್ರಿಗೂ ಗೊತ್ತು. ಇರಲಿ, ಪರವಾಗಿಲ್ಲ. ನಿಂದೇನು ಅಂದರೆ ಮನೆ ವಿಚಾರನೆಲ್ಲ ಎಲ್ಲರ ಹತ್ರ ಹೇಳ್ಕೊಬಾರ್ದು. ಹೇಳ್ಕೊಂಡ್ರೆ ನಮ್ಮ ಮನೆಯವ್ರನ್ನೇ ಚೀಪಾಗಿ ನೋಡ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲ ನೀನೇ ಒಳಗಡೆ ಇಟ್ಕೋತಿದ್ಯಾ. ಸರಿ, ಇದು ಒಳ್ಳೆಯದೇ. ಇಷ್ಟು ಒಳ್ಳೆಯದಾಗಿ ಯೋಚನೆ ಮಾಡ್ತಿದ್ಯಲ್ಲ, ನಿಂಗೆ ಒಳ್ಳೆಯದೇ ಆಗುತ್ತಮ್ಮ. ಮನೆ ಮರ್ಯಾದೆನ ಹೊರಗಡೆ ಕಳಿಬಾರ್ದು ಅಂತ ಯೋಚನೆ ಮಾಡ್ತಿದ್ಯಲ್ಲ, ಇದು ನಂಗೆ ತುಂಬ ಹಿಡಿಸ್ತಮ್ಮ. ನೀನು ಎಷ್ಟು ಸ್ಟ್ರಾಂಗ್ ಇದೆಯಾ ಅಂತ ನಿನ್ನ ಕಾಲೇಜಿಂದನೂ ನಂಗೆ ಗೊತ್ತು. ಒಳ್ಳೆಯದಾಗಲಿ ಅಮ್ಮ. ನೀನು ಯಾವುದಕ್ಕೂ ಹೆದರಬಾರ್ದು. ಕಷ್ಟ ಬಂದೇ ಬರುತ್ತೆ ಜೀವನದಲ್ಲಿ. ಮದುವೆ ಆದಮೇಲೆ ಕಷ್ಟ ಇನ್ನೂ ಜಾಸ್ತಿ ಬರ್ತಾ ಇರ್ತವೆ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು, ಕುಗ್ಗಬಾರ್ದು. ಧೈರ್ಯವಾಗಿ ಆ ಪ್ರಾಬ್ಲಮ್ಸ್ ಎಲ್ಲನೂ ಸಾಲ್ವ್ ಮಾಡಬೇಕು. ಥ್ಯಾಂಕ್ಸ್ ಆಂಟಿ. ಒಂದು ಸರಿ ನಿನ್ನ ಗಂಡನ ಕರ್ಕೊಂಡು ನಮ್ಮ ಮನೆಗೆ ಬಾ ಅಮ್ಮ. ಅವಾಗವಾಗ ಬಂದ್ಕೊತ ಹೋಗ್ಕೊತ ಇರು. ಫೋನ್ ಮಾಡ್ತಾಯಿರು ಆಗಾಗ. ಸರಿ ಆಂಟಿ, ತಪ್ಪದೆ ಬರ್ತೀವಿ ಇಬ್ಬರು ಈ ಸರಿ. ಸರಿ ಅಮ್ಮ, ನಾನು ನಿನ್ನ ಹೊಡ್ತೀನಿ. ನಿಂಗೆ ಏನಾದರೂ ಕಷ್ಟ ಅನಿಸಿದ್ರೆ, ನನ್ನ ಹತ್ರ ಏನಾದರೂ ಹೇಳ್ಕೋಬೇಕು ಅಂತ ಅನಿಸಿದ್ರೆ, ನೀನು ಯಾವುದೇ ಮುಚ್ಚುಮರ ಇಲ್ಲದೆ ನನ್ನ ಹತ್ರ ಎಲ್ಲ ಹೇಳ್ಕೋಬೋದು. ಸರಿನಾ? ಸರಿ ಆಂಟಿ, ಹುಷಾರಾಗಿ ಹೋಗಿ. ಪಾರ್ವತಿ, ಯಾಕೆ ಆಫೀಸಿಗೆ ಬಂದಿಲ್ಲ? ಯಾಕೆ ಲೀವ್ ಹಾಕಿದ್ಯಾ? ಏನಿಲ್ಲ ರೀ, ಅದು ನಂಗೆ ಯಾಕೋ ಮನಸ್ಸಿಗೆ ಸಮಾಧಾನ ಅನ್ನಿಸ್ಲಿಲ್ಲ. ಗುಡಿಗೆ ಬರಬೇಕು ಅನ್ನಿಸ್ತು, ಹಂಗಾಗಿ ಲೀವ್ ಹಾಕಿದ್ದೆ. ಪಾರ್ವತಿ, ನಿನಗೆ ನನ್ನ ಮೇಲೆ ಸಿಟ್ಟಿಲ್ವಾ? ನಿನ್ನೆ ರಾತ್ರಿನೂ ಏನೂ ಕೇಳದೆ ನಿನ್ನ ಬೈದ್ಬಿಟ್ನಲ್ಲ, ಮತ್ತು ಬೆಳಗ್ಗೆನೂ ನಿನ್ನ ಬೈಕ್ ಮೇಲೆ ಕರ್ಕೊಂಡು ಹೋಗಲಿಲ್ಲ ಆಫೀಸ್ಗೆ. ನಿಂಗೆ ನನ್ನ ಮೇಲೆ ಸಿಟ್ಟಿಲ್ವಾ? ಯಾಕೆ ಆಂಟಿ ಹತ್ರ ನನ್ನ ಬಗ್ಗೆ ಏನೂ ಹೇಳಿಲ್ಲ?
ಅಲ್ಲ ಪಾರ್ವತಿ, ನನ್ನಿಂದಲೇ ನಿಂಗೆ ಇಷ್ಟೆಲ್ಲ ನೋವಾಗ್ತಿದೆಯಲ್ಲ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತಿಲ್ಲ. ಆದರೂ ಆಂಟಿ ಹತ್ರ ನನ್ನ ಬಗ್ಗೆ ಯಾಕೆ ಒಳ್ಳೇದೇ ಹೇಳ್ದೆ? ರೀ ಏನು ರೀ ಹಿಂಗೆ ಹೇಳ್ತಿದ್ದೀರಾ? ಅತ್ತೆ ನನ್ನ ಎಷ್ಟೋ ಸರಿ ಬೈದಾಗ ನನಗೆ ಅನಾಥೆ ಅನ್ನೋ ಥರ ಎಷ್ಟೋ ಸರಿ ನೋವು ಮಾಡಿದಾಗೆಲ್ಲ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ. ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ನಂಗೆ ಮಾತು ಕೊಟ್ಟಿದ್ದೀರಾ. ಆ ಮಾತು ಪ್ರಕಾರನೇ ಇಷ್ಟು ದಿನ ನನ್ನ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀರಲ್ಲ ರೀ. ಈಗೇನೋ ಒಂದು ಜಗಳ ಆಯಿತು, ಒಂದೇ ಸರಿ ಏನೋ ತಪ್ಪು ನಡೆದಿದೆ ಅಂದ ಮಾತ್ರಕ್ಕೆ ನಿಮ್ಮ ಪ್ರೀತಿನ ಬಿಟ್ಕೊಡೋಕ್ಕಾಗುತ್ತಾ? ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರ ಅಂತ ನಂಗೆ ಗೊತ್ತು ರೀ. ನಾನಂದರೆ ನಿಮ್ಗೆ ಎಷ್ಟು ಕಾಳಜಿ ಅನ್ನೋದು ನಂಗೆ ಗೊತ್ತು. ನಿಮ್ಮ ಪ್ರೀತಿನ ಆ ಥರ ಬಿಟ್ಕೊಡೋಕೆ ನಂಗೆ ಇಷ್ಟ ಇಲ್ಲ ರೀ. ನಿಮ್ಮನ್ನ ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ನಿಮ್ಮನ್ನ ಬೇರೆಯವ್ರ ಮುಂದೆ ಸಣ್ಣವ್ರನ್ನಾಗಿ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ ರೀ. ಅಷ್ಟಕ್ಕೂ ನಾನೇನು ಸುಳ್ಳು ಹೇಳಿಲ್ಲ ಅಲ್ಲ ರೀ. ನೀವು ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಾನು ಇದರಲ್ಲಿ ಇರೋದನ್ನೇ ತಾನೇ ಹೇಳಿರೋದು, ಇಲ್ಲದೆ ಇರೋದೇನೂ ಹೇಳಿಲ್ಲಲ್ಲ. ಸಾರಿ ಪಾರ್ವತಿ, ನನ್ನಿಂದ ನಿನಗೆ ತುಂಬ ನೋವಾಗೋ ಥರ ಆಯಿತು. ಆದರೂ ನನಗೆ ನಿನ್ನ ಮೇಲೆ ತುಂಬ ಸಿಟ್ಟಿದೆ ಪಾರ್ವತಿ. ರೀ ಈಗಲೂ ನನ್ನ ಮೇಲೆ ಸಿಟ್ಟಿದ್ಯಾ? ನಾನು ಏನು ತಪ್ಪು ಮಾಡಿದ್ದೀನ ಅಂತಾದರೂ ಹೇಳ್ರಿ. ರೀ ಅಲ್ಲಿ ಏನಾಗಿದೆ ಅಂತಲೇ ನಿಮ್ಗೆ ಗೊತ್ತಿಲ್ಲ, ಆದರೂ ಈ ಥರ ನನ್ನ ಮೇಲೆ ತಿಳ್ಕೊಳ್ದೆ ಸುಮ್ಮನೆ ಸಿಟ್ಟು ಮಾಡ್ಕೋತಿದ್ದೀರಲ್ಲ, ಇದು ಸರಿನಾ ನಿಮಗೆ? ನೀನು ತಪ್ಪು ಮಾಡಿದ್ಯಾ ಅಂತ ಹೇಳ್ತಾ ಇಲ್ಲ ನಾನು. ನಿಂದು ತಪ್ಪಿಲ್ಲ ಅಂದಾಗ ಯಾಕೆ ಧೈರ್ಯವಾಗಿ ಮಾತಾಡ್ತಾ ಇಲ್ಲ? ಎಲ್ಲಿ ನೀನು ಮಾತಾಡಿದ್ರೆ ಏನೋ ತಿಳ್ಕೊಂಬಿಡ್ತಾರೆ ಅಂತ ಭಯ ಪಟ್ಕೊಂಡು ಮಾತಾಡೋದು ಯಾಕೆ? ನೀನು ಸರಿ ಇದೆಯಾ ಅಂದಮೇಲೆ ಧೈರ್ಯವಾಗಿ ಎದುರಿಸಿ ಮಾತಾಡೋದು ಕಲಿಬೇಕು. ನೀನು ಯಾಕೆ ಹಂಗೆ ಹೇಳಿ ಥರ ಇರ್ತೀಯಾ? ಅದೇ ನಂಗೆ ಇಷ್ಟ ಆಗ್ತಿಲ್ಲ. ಅದೇ ನಂಗೆ ನಿನ್ನ ಮೇಲೆ ಇರೋ ಸಿಟ್ಟು ಅಂದರೆ ಅದೇ. ನಿನ್ನೆ ಅಲ್ಲಿ ಏನು ನಡೆದಿದೆ ಅಂತ ನಂಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನಾನು ಮನೆಗೆ ಬರ್ತಾ ಇರಬೇಕಾದ್ರೆ ಜೋರು ಜಗಳ ಆಗ್ತಾಯಿತ್ತು. ನಾನು ಅಲ್ಲೇ ಬಾಗಿಲಲ್ಲೇ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡೆ. ನಮ್ಮ ತಂಗಿ ನಮ್ಮಮ್ಮ ನೀನು ಕಳ್ತನ ಮಾಡಿದ್ಯಾ ಅಂತ ಹೇಳ್ತಾ ಇದ್ರಲ್ವಾ, ಅವಾಗ ನೀನು ಯಾಕೆ ಬಾಯಿ ಮುಚ್ಕೊಂಡಿದ್ದೆ? ನೀನು ಕಳ್ತನ ಮಾಡಿದ್ಯಾ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊತಿದ್ಯಲ್ಲ. ನಮ್ಮ ತಂಗಿ ರಾಧಿಕಾಗೆ ಒಂದು ಕಪಾಳ ಕೊಡಿಯೋಕ್ಕೆ ಬರಲ್ವಾ? ನೀನು ಹೊಡಿತೀಯಾ ಅಂತ ಕಾಯ್ಕೊತಾ ಇದ್ದೆ, ನೀನು ಹೊಡಿಲಿಲ್ಲಲ್ಲ. ನಂಗೆ ಅಲ್ಲಿಗೆ ಸಿಟ್ಟು ನೆತ್ತಿಗೇರಿತ್ತು. ನಾನು ಮನೆ ಒಳಗೆ ಬರ್ತಾ ಇದ್ದಂಗೆ ನಮ್ಮಮ್ಮ ನಮ್ಮ ತಂಗಿ ಎಲ್ಲ ರಿವರ್ಸ್ ಮಾಡಿ ನಿನ್ನ ಮೇಲೆ ತಪ್ಪೋರಿಸಿ ಮಾತಾಡ್ತಾ ಇದ್ರಲ್ಲ. ಅಟ್ಲೀಸ್ಟ್ ಅವಾಗಾದರೂ ಅವ್ರಿಗೆ ಎದುರು ಮಾತಾಡಿದ್ಯಾ? ಮನೇಲಿ ಅವ್ರನ್ನ ಎದುರ್ಸೋಕ್ಕಾಗ್ತಾ ಇಲ್ವಲ್ಲ ನಿನಗೆ? ಅದು ನೋಡಿ ನಂಗೆ ಸಿಟ್ಟು ಬಂದಿದ್ದು. ಅದಕ್ಕೆ ನೀನೇನೋ ಹೇಳಕ್ಕೆ ಬಂದ್ರೂ ಬಾಯಿ ಮುಚ್ಚಿಬಿಡು, ರೂಮಿಗೆ ಹೋಗು ಅಂತ ಬೈದಿದ್ದು ನಾನು ನಿನಗೆ. ಎಲ್ಲರೂ ಅಲ್ಲೇ ಇದ್ಬಿಟ್ರೆ ಇನ್ನೂ ಜಗಳ ಜಾಸ್ತಿ ಆಗುತ್ತೆ ಅಂತೇಳಿ ಅದಕ್ಕೆ ನಾನು ನಿನ್ನ ಮೇಲೆ ಜೋರು ಮಾಡಿ ಬೈದು ಕಳಿಸ್ಬಿಟ್ಟೆ. ಪ್ರತಿ ಸರಿನೂ ನಾನೇ ನಿನ್ನ ಜೊತೆ ಇದ್ದು ಸಪೋರ್ಟ್ ಮಾಡಬೇಕಂದ್ರೆ ಆಗಲ್ಲ ಪಾರ್ವತಿ. ಒಂದೊಂದು ಸರಿ ನೀನೇ ಎದುರಿಸ್ಬೇಕಾಗುತ್ತೆ, ನೀನೇ ನಿನಗೋಸ್ಕರ ಸ್ಟ್ಯಾಂಡ್ ತಗೋಬೇಕಾಗುತ್ತೆ. ರೀ ನಿಮಗೆ ಇವಾಗಾದರೂ ನಾನು ತಪ್ಪಿಲ್ಲ ಅಂತ ಅರ್ಥ ಆಯ್ತಲ್ಲ, ಅದೇ ಖುಷಿ ನನಗೆ. ಅಲ್ಲ ಪಾರ್ವತಿ, ನಿನ್ನೆ ನಿನ್ನ ಮೇಲೆ ಜೋರು ಮಾಡಿದ್ನಲ್ಲ, ನಿಂಗೆ ಸ್ವಲ್ಪನೂ ನನ್ನ ಮೇಲೆ ಬೇಜಾರು ಸಿಟ್ಟು ಅನ್ನೋದಿಲ್ವಾ? ನಿಮ್ಮ ಮೇಲೆ ಸಿಟ್ಟಿಲ್ಲ ರೀ, ಆದರೆ ಬೇಜಾರಿತ್ತು. ನೀವು ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲಲ್ಲ, ಅದೇ ನಂಗೆ ನೋವಾಗ್ತಾ ಇತ್ತು. ಎಲ್ಲಿ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರೋ ಅನ್ನೋ ಒಂದು ಬೇಜಾರಿತ್ತು. ಆದರೆ ಈಗ ಬೇಜಾರಿಲ್ಲ, ಈಗ ಅರ್ಥ ಆಯಿತು ನೀವು ಯಾಕೆ ನಿನ್ನೆ ನನ್ನ ಮೇಲೆ ಕಿರ್ಚಾಡಿದ್ರಿ ಅಂತ. ನೀವು ಒಂದು ವೇಳೆ ನನ್ನ ಮೇಲೆ ನನ್ನ ಜೊತೆ ಏನಾದರೂ ಸಪೋರ್ಟ್ ಮಾಡಿದರೆ ನಿಮ್ಮ ಅಮ್ಮ ಮತ್ತು ನಿಮ್ಮ ತಂಗಿರು ಜಗಳನೇ ಮಾಡಿಬಿಡ್ತಿದ್ರು, ಮತ್ತು ಇನ್ನೂ ಜಗಳ ದೊಡ್ಡದಾಗ್ತಾಯಿತ್ತು. ನೀವು ನನ್ನ ನಿನ್ನೆ ಗದರಿಸಿದ್ದೇ ಒಳ್ಳೆಯದಾಯಿತು. ಥ್ಯಾಂಕ್ಸ್ ಪಾರ್ವತಿ, ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಆದರೂ ನಂಗೆ ನಿನ್ನ ಮೇಲೆ ತುಂಬ ಅಂದರೆ ತುಂಬ ಸಿಟ್ಟಿದೆ ಪಾರ್ವತಿ. ನೀನು ಯಾಕೆ ಜೋರಾಗ್ತಾ ಇಲ್ಲ? ನೀನು ಹಿಂಗಿದ್ರೆ ಮನೇಲಿ ಇರೋಕ್ಕಾಗಲ್ಲ. ನಮ್ಮ ತಂಗಿ ನಿನ್ನ ಮೇಲೆ ಅಷ್ಟೆಲ್ಲ ಕಿರ್ಚಾಡ್ತಿದ್ಲು, ಅಷ್ಟೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರು, ಸುಮ್ಮನಿದೆಯಲ್ಲ, ಒಂದು ಕಪಾಳ ಕೊಡಿಯೋಕ್ಕಾಗಲ್ವಾ ನಿಮಗೆ? ರೀ ನಿಮ್ಗೆ ಅರ್ಥ ಆಗಲ್ಲ ರೀ. ನೀವು ಹೇಳ್ದಂಗೆ ಏನಾದರೂ ನಾನು ಕಪಾಳ ಕೊಡಿದ್ರೆ ನಿಮ್ಮಮ್ಮ ಸುಮ್ಮನೆ ಇರ್ತಾರಾ? ನಿಮ್ಮ ತಂಗಿ ಸುಮ್ಮನೆ ಇರ್ತಾರಾ? ಏನಿಲ್ಲ, ಅಷ್ಟೇ ಮನೇಲಿ ಮೂರನೇ ಮಹಾಯುದ್ಧನೇ ಆಗಿಬಿಡುತ್ತೆ. ಅವರು ಜಗಳ ಆಡ್ತಾ ಇದ್ದಾರಂತ ನಾನು ಜಗಳ ಆಡಿಬಿಟ್ರೆ ಮನೇಲಿ ನೆಮ್ಮದಿ ಅನ್ನೋದೇ ಇರಲ್ಲ, ಬರೀ ಇದೇ ಆಗಿಬಿಡುತ್ತೆ. ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಹುಟ್ಬಿಡುತ್ತೆ, ಇನ್ನೂ ಜಗಳನೇ ಆಗುತ್ತೆ. ಅದಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು ನಾನು ಶಾಂತವಾಗಿರೋಕ್ಕೆ ಟ್ರೈ ಮಾಡ್ತೀನಿ ರೀ. ಆದರೂ ನಿನ್ನೆ ಕಳ್ತನ ಅಂತ ಅಂದ್ಬಿಟ್ರಲ್ಲ, ನಂಗೆ ಅವಾಗ ಸ್ವಲ್ಪ ಸಿಟ್ಟು ಬಂತು, ಸ್ವಲ್ಪ ಜೋರು ಮಾಡಿದೆ. ಆದರೆ ಇನ್ನೂ ಧೈರ್ಯವಾಗಿ ಮಾತಾಡೋಷ್ಟು ನಂಗೆ ಧೈರ್ಯ ಇಲ್ಲ ರೀ. ಧೈರ್ಯ ಅನ್ನೋದಕ್ಕಿಂತ ನಾನು ಜಗಳ ಮಾಡಿಬಿಟ್ರೆ ಸುಮ್ಮನೆ ಮನಸ್ತಾಪಗಳಾಗುತ್ತೆ. ಆಮೇಲೆ ನನ್ನಿಂದಲೇ ಈ ಮನೇಲೆಲ್ಲ ಜಗಳ ಆಗ್ತಿದೆ ಅಂತ ಎಲ್ಲರೂ ಬೇಜಾರು ಮಾಡ್ಕೊಂಡ್ಬಿಟ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ರೀ. ಇಲ್ಲಿಗೆ ನಿಮ್ಮಮ್ಮ ತುಂಬ ಸರಿ ಅಂದಿದ್ದಾರೆ, ನಾನು ಬಂದಾಗಿಂದ ಮನೇಲಿ ನೆಮ್ಮದಿ ಇಲ್ಲ, ಬರೀ ಜಗಳ ಆಗ್ತಿದೆ ಅಂತ. ಇನ್ನೂ ನಾನು ಜೋರು ಜಗಳ ಮಾಡಿಬಿಟ್ರೆ ಅವ್ರ ಪ್ರೀತಿ ನಾನು ಗಳಿಸೋಕ್ಕಾದ್ರೂ ಆಗುತ್ತಾ? ಮತ್ತು ನನ್ನಿಂದಲೇ ಇಲ್ಲೆಲ್ಲ ಮನೇಲಿ ಜಗಳ ಅನ್ನೋದು ಪ್ರೂವ್ ಆಗಿಬಿಡುತ್ತಲ್ಲ. ಹಾಗಾಗಿ ನಾನು ಸಮಾಧಾನವಾಗಿರೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಇಷ್ಟಾದ್ರೂ ನೀನು ಇನ್ನೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದೀಯಾ? ಒಬ್ಬರ ಮೇಲೇನೂ ನೀನು ಸಿಟ್ಟಾಗಿ ಅವ್ರ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತಾ ಇಲ್ಲ. ನೀನಂತ ಒಳ್ಳೆ ಹುಡುಗಿ ಸಿಕ್ಕಿರೋದಕ್ಕೆ ನಾನು ನಿಜವಾಗ್ಲೂ ತುಂಬ ಲಕ್ಕಿ. ಅದೆಷ್ಟು ಪುಣ್ಯ ಮಾಡಿದ್ದೀನೋ ಏನೋ. ಆದರೆ ನನ್ನಂತನ ಪಡೆಯೋಕ್ಕೆ ನೀನು ಅದೇನು ಪಾಪ ಮಾಡಿದೆಯೋ ಏನೋ. ನಾನು ನಿನಗೆ ಒಳ್ಳೆ ಗಂಡ ಅಂತ ಅನ್ಸ್ಕೊಳ್ಳಿಲ್ಲ. ನಿನಗೆ ನಿನ್ನೆ ಆ ಥರ ಮಾಡಬಾರ್ದಿತ್ತು. ನಿನ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತೀನಿ ಅಂತೇಳಿ ನಿನ್ನೆ ಸ್ವಲ್ಪ ರೂಢಾಗಿ ನಡ್ಕೊಂಡ್ಬಿಟ್ಟೆ. ಅದೇ ನೀನು ಸ್ಟ್ಯಾಂಡ್ ತೊಗೊಳ್ತಿಲ್ಲ ಅನ್ನೋ ಒಂದು ಕೋಪಕ್ಕೆ ನಿನ್ನ ಮೇಲೆ ರೇಗಾಡ್ದೆ ಅಷ್ಟೇ. ರೀ ಎಲ್ಲರೂ ಕೂಡಿದ್ದೀವಿ ಅಂದಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಜಗಳಗಳು ಬರೋದು ಕಾಮನ್. ಅದನ್ನೆಲ್ಲ ಇವಾಗ ಬಿಟ್ಟಾಕ್ಬಿಡ್ರಿ. ನಾವಿಬ್ಬರು ಆರಾಮಾಗಿ ಇವತ್ತು ಹೆಂಗೋ ಇಬ್ಬರು ಲೀವ್ ಹಾಕಿದ್ದೀವಲ್ಲ, ಆರಾಮಾಗಿ ಸುತ್ತಾಡ್ಕೊಂಡು ಬರೋಣವಾ? ನಾನು ಎಲ್ಲಾದರೂ ಡಿನ್ನರಿಗೆ ಕರ್ಕೊಂಡು ಹೋಗ್ತೀರಾ?
ಹ್ಞೂ ಪಾರ್ವತಿ, ನೀನು ಯಾವತ್ತೂ ಏನೂ ಕೇಳಿಲ್ಲ. ಏನಾದರೂ ತಗೋತೀಯಾ, ಏನಾದರೂ ತಿಂತೀಯಾ ಅಂದರೆ ಎಲ್ಲದಕ್ಕೂ ಬೇಡ ಬೇಡ ಅಂತಿರ್ತೀಯ. ನೀನು ಇವತ್ತು ಬಾಯ್ ಬಿಟ್ಟು ಕೇಳಿದೆಯಲ್ಲ, ಕರ್ಕೊಂಡು ಹೋಗ್ತೀನಿ ಬಾ.